ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನಾವು ನೋಡ್ಕೊಂಡು ಬರೋಣ. ಋಷಭ ರಾಶಿಯವರ ಲವ್ ರೀಡಿಂಗ್ ಯಾವ ರೀತಿಯಾಗಿರುತ್ತೆ, ಬರುವಂತ ದಿನಗಳಲ್ಲಿ ಅವ್ರಿಗೆ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ಅಥವಾ ಏನೊಂದು ಗುಡ್ ನ್ಯೂಸ್ ಬರ್ತಾ ಇದೆ, ಅವರ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ ನೋಡ್ಕೊಂಡು ಬರೋಣ. ಈ ಒಂದು ರೀಡಿಂಗ್ 18 to 25 ವರೆಗೂ ಇರುತ್ತೆ. ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ನೀವು ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಮತ್ತೆ ಇನ್ನೂ ಹೇಳಬೇಕು ಅಂತಂದ್ರೆ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಒನ್ಸ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಗೆ ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ನೀವು ನನ್ನ ಕಾರ್ಡ್ ಜೊತೆಗೆ ಕನೆಕ್ಟ್ ಆಗ್ತೀರಾ. ಹಾಗಾಗಿ ತುಂಬಾ ಅಕ್ಯುರೇಟ್ ಆಗಿರುವಂತ ರೀಡಿಂಗ್ ನಿಮ್ಗೆ ಬರುತ್ತೆ ಅಂತ ಹೇಳುತ್ತೇನೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಆದಷ್ಟು ಇದನ್ನ ನಿಮ್ಮ ಒಂದು ಫ್ರೆಂಡ್ಸ್, ಕೊಲೀಗ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಕೂಡ ಅವರ ಒಂದು ರೀಡಿಂಗ್ ಗೊತ್ತಾಗ್ಲಿ ಏನಿದೆ ಅಂತ ಹೇಳಿ. ಹಾಗಿದ್ರೆ ಫ್ರೆಂಡ್ಸ್, ನೋಡೋಣ ಬನ್ನಿ. ಬರುವಂತ ದಿನಗಳು 18 to 25 ವರೆಗೂ ದ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ವೃಷಭ ರಾಶಿಯವರಿಗೆ ಏನೆಲ್ಲ ಬರ್ತಾ ಇದೆ, ಏನೆಲ್ಲ ಅವರ ಒಂದು ಫೀಲಿಂಗ್ಸ್ ಇದೆ ಅಂತ ಹೇಳಿ, ಅವರ ಪಾರ್ಟ್ನರ್ ಫೀಲಿಂಗ್ ಏನಿದೆ ಎಲ್ಲನೂ ನೋಡ್ಕೊಂಡು ಬರೋಣ. ಓಕೆ, ಹಾಗಿದ್ರೆ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಕರೆಂಟ್ ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಇದೆ ಅಂತಂದ್ರೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಪ್ರೊಡಕ್ಟಿವಿಟಿ ತುಂಬಾ ಆಕ್ಟಿವೇಟ್ ಆಗಿದೆ, ರುಟೀನ್ ಅಲ್ಲಿ ಇದ್ದೀರಾ. ಯಾವ ರೀತಿ ಅಂತಂದ್ರೆ ನೋಡಿ, ಆ ಏನೋ ಒಂದು ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಅದಕ್ಕೆ ಎಲ್ಲ ಏನ್ ಪ್ರಿಪರೇಷನ್ ಬೇಕು ಎಲ್ಲ ಒಂದು ರೆಡಿ ಮೂಮೆಂಟ್ ಅಲ್ಲಿ ಇದೆ. ಮೋಸ್ಟ್ಲಿ ನೀವು ಒಂದು ಹೊಸ ಬಿಸ್ನೆಸ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು, ಅದಕ್ಕೆ ಪ್ಲಾನಿಂಗ್ಸ್ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ಇನ್ನೂ ಹೇಳಬೇಕು ಅಂತಂದ್ರೆ, ಸ್ಲೋಲಿ ಸ್ಟಡಿಲಿ ನೀವು ನಿಮ್ಮ ಗುರಿಯನ್ನ ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಮತ್ತೆ ರೂಟೀನ್ ಎಲ್ಲ ಯಾವಾಗ ನಿಮ್ಗೆ ಬ್ರೇಕ್ ಬೇಕು ಅವಾಗ ಬ್ರೇಕ್ ತಗೋತೀರಾ, ಯಾವಾಗ ನೀವು ನಾಷ್ಟ ಮಾಡ್ಬೇಕು, ಊಟ ಮಾಡ್ಬೇಕು, ನಿಮ್ಮ ಹೆಲ್ತ್ ಕೂಡ ತುಂಬಾನೇ ಕಾಳಜಿ ತಗೊಳ್ತಾ ಇದ್ದೀರಾ ಅದ್ರ ಬಗ್ಗೆ. ಎಫರ್ಟ್ ಸ್ವಲ್ಪ ನೀವು ಜಾಸ್ತಿ ಮಾಡ್ಬೇಕಾಗತ್ತೆ. ನಿಮ್ಮ ಒಂದು ಏನು ನೀವು ಅನ್ಕೊಂಡಿದ್ದೀರಾ, ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನೀವೇನು ಒಂದು ಸಾಧನೆ ಮಾಡಬೇಕು ಅಂತ ಹೊರಡ್ತಾ ಇದ್ದೀರಾ, ಅದರಲ್ಲಿ ಸ್ವಲ್ಪ ನಿಮ್ಗೆ ಎಫರ್ಟ್ ಜಾಸ್ತಿ ಆಗಿರುತ್ತೆ. ಮತ್ತೆ ಅದು ಬಿಟ್ರೆ ನನಗೆ ಬೇರೆ ಯಾವುದು ಇಶ್ಯೂಸ್ ಏನು ಕಾಣ್ತಾ ಇಲ್ಲ ಈ ಪ್ರೆಸೆಂಟ್ ಮೂಮೆಂಟ್. ನಿಮ್ಮ ಒಂದು ನಿಮ್ಗೆ ಸಕ್ಸಸ್ ಡೆಫಿನೆಟ್ ಆಗಿ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ನೀವು ಅಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೀರಾ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಸೊ ಇದೆ ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇದೆ, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನ್ ಮಾಡಬೇಕು, ತುಂಬಾ ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ. ಸ್ವಲ್ಪ ನಿಮ್ಗೆ ಸ್ಲೋ ಅಂತ ಅನಿಸ್ಬಹುದು, ಬಟ್ ಗ್ರೋತ್ ಆಗುತ್ತೆ ನಿಮ್ಗೆ. ಓಕೆ, ಈ ಒಂದು ಪ್ರೆಸೆಂಟ್ ಮೂಮೆಂಟ್ ನನಗೆ ಅನಿಸ್ತಾ ಇರುವಂತದ್ದು ಎನರ್ಜೀಸ್. ಇನ್ನು ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಒಂದು ಆಸ್ಪೆಕ್ಟ್ ಏನಿದೆ, ಯಾವ ರೀತಿ ಅವರು ವಿಚಾರ ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಕೊಳ್ತೀರಾ ಅನ್ನುವಂಥದ್ದು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಏನ್ ಥಿಂಕ್ ಮಾಡ್ತಾ ಇದ್ದೀರಾ ನೀವು ಅವ್ರ ಬಗ್ಗೆ. ಸ್ವಲ್ಪ ಎಲ್ಲೋ ಬ್ಯಾಲೆನ್ಸ್ ಸ್ವಲ್ಪ ಇದು ಅಂತ ಅನಿಸ್ತಾ ಇದೆ. ಬ್ಯಾಲೆನ್ಸ್ ಬಗ್ಗೆ, ಬ್ಯಾಲೆನ್ಸ್ ಅಂತಂದ್ರೆ ನೋಡಿ, ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ಕೆಲವೊಂದ್ಸಾರಿ ಯಾವುದೋ ಒಂದು ಝೋನ್ ಅಲ್ಲಿ ಬ್ಯುಸಿ ಆಗಿರ್ತೀವಿ. ಆ ಮೂಮೆಂಟ್ ಅಲ್ಲಿ ನಮ್ಗೇನಾಗುತ್ತೆ, ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇದ್ದೀನಿ, ಬ್ಯಾಲೆನ್ಸ್ ಅಂತ ಅನಿಸ್ತಾ ಇಲ್ಲ. ಅವ್ರ ಕಡೆಯಿಂದ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ಅವರು ಎಫರ್ಟ್ ಹಾಕ್ತಾ ಇಲ್ಲ. ಇನ್ನೂ ಎಫರ್ಟ್ ಜಾಸ್ತಿ ಹಾಕ್ಬೇಕು ರಿಲೇಶನ್ಶಿಪ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ನೀವು ವಿಚಾರ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಬಗ್ಗೆ. ಓಕೆ, ಯಾಕಂತಂದ್ರೆ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನ್ ಹೇಳ್ತಾ ಇದೆ ನೋಡಿ ನಿಮ್ಮ ಬಗ್ಗೆ, ನಿಮ್ಮ ತುಂಬಾ ನೀವು ಪ್ರಯಾರಿಟಿ ಕೊಡೋದು ನಿಮ್ಮ ಜಾಬ್ಗೆ ಕೊಡ್ತಾ ಇದ್ದೀರಾ. ಅವರ ಒಂದು ಆಸ್ಪೆಕ್ಟ್ ನಿಮ್ ಬಗ್ಗೆ ಇರುವಂತದ್ದು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಸಮ್ವೇರ್ ಫೋಕಸ್ಡ್ ಆಗಿದ್ದೀರಾ. ನೋಡಿ ಎಷ್ಟು ರಿಲೇಟ್ ಆಗಿರುವಂತ ಕಾರ್ಡ್ ಬಂದಿದೆ. ನೀವು ಸಮ್ವೇರ್ ನಿಮ್ಮ ಒಂದು ವರ್ಕ್ ಝೋನ್ ಅಲ್ಲಿ ನೀವು ಬ್ಯುಸಿ ಆಗಿದ್ದೀರಾ. ಓಕೆ, ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಹೇಳಿ, ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರು ನಿಮ್ ಬಗ್ಗೆ ಏನ್ ವಿಚಾರ ಮಾಡ್ತಾ ಇದ್ದಾರೆ, ಸೊ ಎಷ್ಟು ನೀವು ಹೇಳ್ತಾ ಇರುವಂತದ್ದು ಎಷ್ಟು ಈ ಒಂದು ರಿಲೇಶನ್ಶಿಪ್ಗೆ ಬೇಕು ಅಷ್ಟು ಎಫರ್ಟ್ ಅವರು ಹಾಕ್ತಾ ಇಲ್ಲ ಅಂತ ನೀವು ವಿಚಾರ ಮಾಡ್ತಾ ಇದ್ದೀರಾ. ಬಟ್ ಇನ್ನೊಂದ್ ಕಡೆ ಅವ್ರು ಏನ್ ವಿಚಾರ ಮಾಡ್ತಾ ಇದ್ದಾರೆ, ನೀವು ಸಮ್ವೇರ್ ಎಲ್ಲೋ ಬ್ಯುಸಿ ಆಗಿದ್ದೀರಾ, ನೀವು ಅವರಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಮಾತಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಅಷ್ಟು ಏನೋ ಅವರು ಒಂದು ಸ್ಕೆಡ್ಯೂಲ್ ಅನ್ನ ಫಿಕ್ಸ್ ಮಾಡ್ಕೋತಾರೆ, ಭೇಟಿ ಆಗ್ಬೇಕು, ಅಥವಾ ಮನೇಲೆ ತಗೊಳ್ಳಿ. ಈ ಸಪೋಸ್ ನೀವು ಏನಾದ್ರು ಹಸ್ಬೆಂಡ್ ವೈಫ್ ಇದ್ದೀರಾ, ನಿಮ್ಮ ಪಾರ್ಟ್ನರ್ಗೆ, ನಿಮ್ಮ ಒಂದು ವೈಫ್ಗೆ ನೀವು ಅಥವಾ ನಿಮ್ಮ ಹಸ್ಬೆಂಡಿಗೆ ನೀವು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನೀವು ನಿಮ್ಮ ವರ್ಕ್ ಅಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದೀರಾ. ಓಕೆ, ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಲ್ಲಿ ಡಿಸಪಾಯಿಂಟ್ಮೆಂಟ್ ಇದೆ. ಅವ್ರು ವಿಚಾರ ಮಾಡ್ತಾ ಇದ್ದಾರೆ ಏನಂತಂದ್ರೆ, ನೀವು ಫೋಕಸ್ ಬೇರೆ ಕಡೆ ಇದೆ, ನನ್ ಕಡೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಅವ್ರ ಮೈಂಡ್ ಅಲ್ಲಿ ತುಂಬಾನೇ ಕೊರಿತಾ ಇದೆ ಈ ಬಗ್ಗೆ.
ಸೊ ಇದು ನಿಮ್ಮ ಒಂದು ಪಾರ್ಟ್ನರ್ ಎನರ್ಜಿ ಆಗಿದೆ. ಹಾಗಿದ್ರೆ ಇನ್ನು ಬರುವಂತ ದಿನಗಳಲ್ಲಿ ಏನ್ ಹಾಗಿದ್ರೆ ಏನ್ ತೊಂದರೆಗಳಾಗತ್ತೆ? ಇಬ್ರು ಕೂಡ ತುಂಬಾನೇ ಮನಸ್ಸು ನೊಂದ್ಕೊಂಡು ರಿಲೇಶನ್ಶಿಪ್ಪೇ ಬೇಡ ಅನ್ನೋ ಮಟ್ಟಕ್ಕೆ ನೀವು ಬರುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇರುವಂತದ್ದು. ಓಕೆ, ಯಾಕೆ ಅಂತಂದ್ರೆ ನೋಡಿ, ನೀವು ಪ್ಯೂರ್ ಹಾರ್ಟೆಡ್ ಇದ್ದೀರಾ, ಅವರು ಪ್ಯೂರ್ ಹಾರ್ಟೆಡ್ ಇದ್ದಾರೆ. ಬಟ್ ಎಲ್ಲಿ ನಿಮ್ಮ ಎನರ್ಜಿ ಪೋಲ್ ಆಗ್ತಾ ಇದೆ, ನೀವು ಸಮ್ವೇರ್ ಅಲ್ಲಿ ಬಿಸಿ ಇದ್ದೀರಾ. ಓಕೆ, ನಿಮ್ಮ ಜಾಬ್ಗೆ ನೀವು ಪ್ರಯಾರಿಟಿ ಕೊಡ್ತಾ ಇದ್ದೀರಾ. ಹಾಗಾಗಿ ನೀವು ಅವ್ರಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಇದನ್ನೇ ಫೀಲಿಂಗ್ ಅಲ್ಲಿ ಅವ್ರು ಏನ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರು ಅನ್ಕೊಳ್ತಾ ಇದ್ದಾರೆ, ಇವ್ರು ನನಗೆ ಟೈಮ್ ಕೊಡ್ತಾ ಇಲ್ಲ, ಇವ್ರ ಫೋಕಸ್ ಎಂಟೈರ್ ಇದ್ರ ಮೇಲೆನೆ ಇರೋದು, ಜಾಬ್ ಮೇಲೆನೆ ಇರೋದು, ಅಥವಾ ಅವರ ಒಂದು ಕರಿಯರ್ ಮೇಲೆ ಇದೆ. ನೋಡಿ, ಒಂದು ಸರ್ಟನ್ ಟೈಮ್ ಅಲ್ಲಿ ಎಲ್ಲದಕ್ಕೂ ನಾವು ಪ್ರಯಾರಿಟಿ ಅಷ್ಟೇ ಕೊಡ್ಬೇಕು. ನೀವು ಜಾಬ್ ಅಲ್ಲಿ ಪ್ರಯಾರಿಟಿ ಕೊಡ್ತೀರಾ, ಕೊಡಿ, ಬೇಡ ಅಂತ ನಾನು ಹೇಳೋದಿಲ್ಲ. ಬಟ್ ನೋಡಿ, ಅಷ್ಟೇ ಪ್ರಯಾರಿಟಿ ನಿಮ್ಮ ರಿಲೇಶನ್ಶಿಪ್ಗೆ ನೀವು ಕೊಡ್ಬೇಕಾಗತ್ತೆ, ಟೈಮ್ ಕೊಡ್ಬೇಕಾಗತ್ತೆ. ಸ್ವಲ್ಪ ಸಮಯ ಸಿಕ್ಕಾಗ ಅವ್ರಿಗೆ ಒಂದು ಗಿಫ್ಟ್ ಅಂತ ತಂದ್ಕೊಡಿ. ಸಣ್ಣ ಪುಟ್ಟ ವಿಚಾರಗಳು ಎಷ್ಟು ಒಂದು ದೊಡ್ಡದಾಗಿರುತ್ತೆ ಅಂತಂದ್ರೆ ಅವ್ರಿಗೆ ಅನ್ಬಿಲೀವೇಬಲ್. ಓಕೆ, ಮೆಮರೀಸ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದು ಅಂತಂದ್ರೆ, ನೀವು ಭೇಟಿ ಆದಾಗ ಒಮ್ಮೆ ಏನಾದ್ರೂ ಒಂದು ಸ್ಮಾಲ್ ಗಿಫ್ಟ್, ಒಂದು ಫ್ಲವರ್ ಅಂತ ತಗೊಂಡೋಗಿ. ಸೊ ಅದರಿಂದ ಅವರು ಮೂಡ್ ಚೇಂಜ್ ಆಗುತ್ತೆ, ನಿಮ್ಮ ಬಗ್ಗೆ ಇರುವಂತ ಒಂದು ಇದು ಚೇಂಜ್ ಆಗುತ್ತೆ. ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡೋಗಿ, ಮೂವಿ ಅಂತ ಇರ್ಬೋದು, ಇನ್ನು ಎಲ್ಲಾದ್ರೂ ಒಂದು ಪಿಕ್ನಿಕ್ ಅಂತ ಮಾಡಿ, ಸ್ವಲ್ಪ ಟೈಮ್ ಕೊಡಿ ಅವ್ರಿಗೆ. ಓಕೆ, ಬೋಟಿಂಗ್ ಅಂತ ಮಾಡಿ. ಓಕೆ, ಚೆನ್ನಾಗ್ ಅನ್ಸುತ್ತೆ. ಯಾವಾಗಾದ್ರೂ ಎಮೋಷನಲಿ ಮನುಷ್ಯ ಎಲ್ಲೋ ಸಿಕ್ಕೊಂಡಿದ್ದಾನೆ ಅಂತಂದ್ರೆ, ಸ್ವಲ್ಪ ನೀರಿರುವಂತ ಪ್ಲೇಸ್ಗೆ ಕರ್ಕೊಂಡು ಹೋದಾಗ ಏನಾಗುತ್ತೆ, ಅವ್ರ ಮೂಡ್ ಒಂದು ಚೇಂಜ್ ಆಗುತ್ತೆ. ಸೊ ಹರಿಯುವ ನೀರಿನ ಬಗ್ಗೆ ಅದು ಎಮೋಷನಲಿ ಕನೆಕ್ಟ್ ಆಗ್ಬೋದು ಅದ್ರ ಜೊತೆಗೆ ನಾವು. ಓಕೆ, ಈ ರೀತಿ ಇದೆ. ಹಾಗಾಗಿ ಮುಂದೆ ಈ ರೀತಿ ಆಗ್ಬಾರ್ದು ಅಂತಂದ್ರೆ ಸ್ವಲ್ಪ ನೀವೇನ್ ಮಾಡ್ಬೇಕು, ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಇಷ್ಟೇ ಅಲ್ಲ, ಹಾಗಿದ್ರೆ ನಿಮ್ಗೆ ಬರುವಂತ ದಿನಗಳಲ್ಲಿ ನೋಡಿ, ಏನು ಇನ್ ಫ್ಯೂಚರ್ ಅಲ್ಲಿ ಬೇರೆ ಬೇರೆ ಎಲ್ಲ ವಿಚಾರಗಳೆಲ್ಲ ಬರುತ್ತೆ ನಿಮ್ಗೆ. ಲವ್ ಆಸ್ಪೆಕ್ಟ್ ಇಂದ ನೋಡಿದಾಗ ಪ್ರೀತಿ ಅಂದ್ರೆ ಚೆನ್ನಾಗಿರುವಂತ ವಿಚಾರ ನಿಮ್ಗೆ ಬರುತ್ತೆ, ಇಲ್ಲಂತಲ್ಲ. ಇನ್ ಫ್ಯೂಚರ್ ಅಲ್ಲಿ ಎಲ್ಲ ಚೆನ್ನಾಗಿದೆ. ಇದನ್ನ ನೀವೇನಾದ್ರೂ ಮಾಡಿದ್ರೆ ಡೆಫಿನೆಟ್ ಆಗಿ ನೀವೇನ್ ಮಾಡ್ತೀರಾ, ಇದ್ರ ಮೇಲೆ ಕಂಟ್ರೋಲ್ ಅನ್ನ ತಗೊಳ್ತೀರಾ. ಬರುವಂತ ದಿನಗಳಲ್ಲಿ ಫ್ಯೂಚರ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಅಂತ ಅನ್ಸೋದಿಲ್ಲ. ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಅನ್ನ ನೀವು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಕಂಡ್ಕೊಳ್ತೀರಾ. ಹಾಗೆ ಗೈಡೆನ್ಸ್ ಕೂಡ ಅದೇ ಬರ್ತಾ ಇದೆ. ಎಮೋಷನಲಿ ಫುಲ್ಫಿಲ್ಮೆಂಟ್ ನಿಮ್ಗೆ ಸಿಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕು. ಓಕೆ, ಹಾಗಿದ್ದಾಗ ನೋಡಿ, ಎಮೋಷನಲಿ ನೀವೇನಾದ್ರೂ ಆ ಫುಲ್ಫಿಲ್ಮೆಂಟ್ ಅನ್ನ ಕಂಡ್ಕೊಂಡ್ರೆ ಡೆಫಿನೆಟ್ ಆಗಿ ಹೇಳ್ತೀನಿ, ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲಿನೂ ಕೂಡ ನೀವು ತುಂಬಾ ಹ್ಯಾಪಿಯಾಗಿ ವರ್ಕ್ ಮಾಡ್ತೀರಾ. ನೀವು ಇವ್ರ ಜೊತೆಗೆ ಎಮೋಷನಲಿ ಕನೆಕ್ಟ್ ಇಲ್ಲ, ನಿಮ್ಮಲ್ಲೇನೋ ಡಿಸಪಾಯಿಂಟ್ಮೆಂಟ್ ಇದೆ, ನಿಮ್ಗೂ ಒಂದು ಗಿಲ್ಟ್ ಇರುತ್ತೆ, ಅವ್ರಿಗೆ ನಾನು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದು. ಸೊ ಆ ಸಂದರ್ಭದಲ್ಲಿ ನೀವು ಇನ್ನೊಂದ್ ಕಡೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಿ. ಓಕೆ, ಸ್ವಲ್ಪ ಅವ್ರಿಗೂ ಪ್ರಯಾರಿಟಿ ಕೊಡಿ. ಅವರು ನಿಮ್ ಸಲುವಾಗಿ ಅಂತಾನೆ ಒಂದೊಂದು ಮೊಮೆಂಟ್ ಕಾಯ್ತಾ ಇರುವಾಗ ನೀವ್ ಯಾಕೆ ಅದರಿಂದ ಹಿಂದೆ ಜರ್ಕೊಳ್ತೀರಾ? ನೀವು ಒಂದ್ ಸ್ಟೆಪ್ ಮುಂದೆ ತಗೊಳ್ಳಿ. ಓಕೆ, ಈ ರೀತಿ ಎಲ್ಲ ಬರುವಂತ ದಿನಗಳು 18 to 25 ವರೆಗೂ ನನಗೆ ವೃಷಭ ರಾಶಿಯವರಿಗೆ ಎನರ್ಜೀಸ್ ಎಲ್ಲ ಕಾಣ್ತಾ ಇದೆ. ಎಷ್ಟು ರೆಸೊನೇಟ್ ಆಯ್ತು ನನಗೆ ಖಂಡಿತ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ಹಾಗಿದ್ರೆ ಫ್ರೆಂಡ್ಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.